ನಮಸ್ಕಾರ ಅಂಡ್ ಥಾಮಸ್. ನಾವಿವತ್ತು ಮಾತಾಡ್ತಿರೋ ಟಾಪಿಕ್ ಬಂದು ದ ಸ್ಟೆರಾಯ್ಡ್ಸ್. ಸ್ಟೆರಾಯ್ಡ್ಸ್ ಅಂತ ಕೇಳಿದ ತಕ್ಷಣ ಎಲ್ರದ್ದು ಒಂದು ಕ್ಷಣಕ್ಕೆ ಹಂಗೆ ಎದ್ದು ನಿಂತ್ಕೊಬಿಡುತ್ತೆ. ಅಯ್ಯೋ ಡಬಲ್ ಮೀನಿಂಗ್ ಸರ್. ಐ ಮೀನ್ ಎಲ್ರ ಕಿವಿ ಒಂದು ಕ್ಷಣಕ್ಕೆ ಹಂಗೆ ಎದ್ದು ನಿಂತ್ಕೊಬಿಡುತ್ತೆ. ಯಾಕಂದ್ರೆ ಇದೊಂದು ಕಾಂಟ್ರವರ್ಷಿಯಲ್ ಟಾಪಿಕ್. ಬಟ್ ನಾವಿವತ್ತು ಮಾತಾಡ್ತಿರೋ ಟಾಪಿಕ್ ಬಂದು ಕಾಂಟ್ರವರ್ಸೀಸ್ ಅಲ್ಲೇ ಧೂಳೆಪ್ಸಿರೋಂಥ ಟಾಪಿಕ್. ಎಸ್, ನಾವಿವತ್ತು ಮಾತಾಡ್ತಾ ಇರೋದು ದ ನ್ಯಾಚುರಲ್ ಸ್ಟೆರಾಯ್ಡ್ ಕ್ರಿಯೇಟಿನ್ ಬಗ್ಗೆ. ಈಗ ನಿಮ್ಮಲ್ಲಿ ಎಷ್ಟೋ ಜನ ಕೇಳ್ಬೋದು, ಗುರು ಈ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಯಾಕೆ ವಿಡಿಯೋ ಮಾಡ್ತಾ ಇದೆಯಾ ಅಂತ. ಯಾಕಂದ್ರೆ ಕ್ರಿಯೇಟಿನ್ ಅನ್ನೋ ಟಾಪಿಕ್ ಸುತ್ತಮುತ್ತ ಬೇಜಾನ್ ಬ್ಲೈಂಡ್ ಬಿಲೀಫ್ಸ್ ಅಂಡ್ ಮಿತ್ಸ್ ಇದೆ. ಅಂಡ್ ನಾನು ಪ್ರೀವಿಯಸ್ಲಿ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ ಶಾರ್ಟ್ಸ್ ಅಲ್ಲೂ ಕೂಡ ನನ್ನ ಕಾಲೇಜ್ ಮೇಟ್ ಒಬ್ಳು ಕೇಳಿದ್ಲು, ಗುರು ನಿಂಗೆ ಇದ್ರ ಬಗ್ಗೆ ಫುಲ್ ಕಂಪ್ಲೀಟ್ ನಾಲೆಜ್ ಇಲ್ಲದೆ ಹೋದ್ರು ಇದ್ರ ಬಗ್ಗೆ ಯಾಕೆ ಸುಮ್ನೆ ಹಂಗೆ ಬ್ಲೈಂಡ್ ಆಗಿ ಪ್ರಮೋಟ್ ಮಾಡ್ತಾ ಇದೀಯಾ ಅಂತ. ಅಂಡ್ ನಿಮ್ಮಲ್ಲಿ ಎಷ್ಟೋ ಜನ ಅನ್ಕೊಂಡಿರ್ಬೋದು, ಕ್ರಿಯೇಟಿನ್ ಅಂದ್ರೆ ಒಂದು ಸ್ಟೆರಾಯ್ಡ್, ಇದನ್ನ ಕನ್ಸ್ಯೂಮ್ ಮಾಡೋದು ಸೇಫಾ ಇಲ್ವಾ ಅಂತ ಎದುರ್ಕೊಂಡು ಇದನ್ನ ತಗೊಳ್ದೇ ಇರ್ಬೋದು. ಅಂಡ್ ಇದ್ರ ಬೆನಿಫಿಟ್ಸ್ ನ ನೀವು ಯೂಸ್ ಮಾಡ್ಕೊಳ್ದೇ ಇರ್ಬೋದು. ಇಷ್ಟೊಂದು ಕಾಂಟ್ರವರ್ಷಿಯಲ್ ಟಾಪಿಕ್ ನ ನೋಡಿದ ತಕ್ಷಣ ನಮ್ ಮೀಡಿಯಾದವ್ರು ಸುಮ್ಮನಿರ್ತಾರ? ಪ್ರೋಟೀನ್ ಪೌಡರ್ ಸೇವಿಸಿದ್ರೆ ಕಾದಿದೆ ಕುತ್ತು, ನಮ್ದು ಒಂದಿರ್ಲಿ TRP ಸಿಗುತ್ತೆ ಅಂತ ನಿಮ್ಗೆಲ್ಲರಿಗೂ ಮಿಸ್ಇನ್ಫಾರ್ಮೇಶನ್ ಮತ್ತೆ ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಸ್ಪ್ರೆಡ್ ಮಾಡಿರ್ತಾರೆ. ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನ್ ನಿಮ್ದು ಮೀಡಿಯಾ? ಏನ್ರಿ ಮೀಡಿಯಾ? ನನಗೆ ಮೀಡಿಯಾ ಇದನ್ನ ನೋಡ್ಬಿಟ್ಟು ನೀವು ಮೊದ್ಲೇ ಸಪ್ಲಿಮೆಂಟ್ಸ್ ಮತ್ತೆ ಕ್ರಿಯೇಟಿನ್ ನ ತಗೋಬೇಕಾ ತಗೋಬಾರ್ದಾ ಅಂತ ಡೌಟ್ ಅಲ್ಲಿ ಇದ್ದವರು ಇದನ್ನ ನೋಡ್ಬಿಟ್ಟು ಭಯ ಪಟ್ಬಿಟ್ಟು ಸಪ್ಲಿಮೆಂಟ್ಸೇ ಬೇಡ, ಈ ಸಪ್ಲಿಮೆಂಟ್ಸ್ ನ ತಗೋಬಿಟ್ರೆ ಏನಾದ್ರೂ ಆಗ್ಬಿಡುತ್ತೆ ಹೆಲ್ತ್ಗೆ ಅಂತ ದೂರ ಓಡ್ತೀರಾ. ಸೊ ನಿಮ್ಮಲ್ಲೂ ಬೇಜಾನ್ ಜನಕ್ಕೆ ಕ್ರಿಯೇಟಿನ್ ಸಪ್ಲಿಮೆಂಟ್ಸ್ ಮತ್ತೆ ಸ್ಟಿರಾಯ್ಡ್ ಮಧ್ಯ ಡಿಫ್ರೆನ್ಸ್ ಅನ್ನೋದು ಗೊತ್ತಿಲ್ಲದೆ ಇರ್ಬೋದು. ಅಂಡ್ ಇದೆರಡು ಸೇಮ್ ಅಂತ ಅನ್ಕೊಂಡು ಸಪ್ಲಿಮೆಂಟ್ಸ್ ನ ಕನ್ಸ್ಯೂಮ್ ಮಾಡ್ಬೇಕಾ ಇಲ್ವಾ ಅಂತ ಒಂದು ಡೌಟ್ ಮತ್ತೆ ಮಿತ್ಸ್ ಏನಾದ್ರೂ ಇರ್ಬೋದು. ಸೊ ಈ ವಿಡಿಯೋಲಿ ಕ್ರಿಯೇಟಿನ್ ನ ಇನ್ ಡೆಪ್ತ್ ಕಂಪ್ಲೀಟ್ ನಾಲೆಜ್ ಮತ್ತೆ ಇದ್ರಲ್ಲಿರೋ ಮಿತ್ಸ್ ಮತ್ತೆ ಇದ್ರಿಂದ ನಮ್ಗೆ ಸಿಗೋ ಬೆನಿಫಿಟ್ಸ್ ನ ನೋಡವ. ಅಟ್ ದಿ ಎಂಡ್ ಆಫ್ ದ ವಿಡಿಯೋ ನೀವೇ ಡಿಸೈಡ್ ಮಾಡಿ ದಟ್ ನೀವು ಕ್ರಿಯೇಟಿನ್ ಸಪ್ಲಿಮೆಂಟ್ ನ ನಿಮ್ಮ ಸಪ್ಲಿಮೆಂಟ್ ಸ್ಟ್ಯಾಕ್ ಅಲ್ಲಿ ಆಡ್ ಮಾಡ್ಬೇಕಾ ಮಾಡಬಾರ್ದಾ ಅಂತ. ಸೊ ಇದೇ ತರ ಡೌಟ್ ಅಲ್ಲಿರೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ಚಾನಲ್ ನ ಆದಷ್ಟು ಸಪೋರ್ಟ್ ಮಾಡಿ. ಈಗ ಎಕ್ಸಾಂಪಲ್ಗೆ ಒಂದ್ ಮನುಷ್ಯ ಅಂದ್ಮೇಲೂ ಜನ ಒಂದು ಒಳ್ಳೆತನಕ್ಕಿಂತ ಜಾಸ್ತಿ ಕೆಟ್ಟತನನೇ ಎದ್ ನೋಡ್ತಾರೆ. ಅಯ್ಯೋ ಯಾಕೆ ಜನರೇ? ಅದೇ ತರ ಕ್ರಿಯೇಟಿನ್ ಅಂತ ಬಂದ್ರು ಇದ್ರಲ್ಲಿರೋ ಬೆನಿಫಿಟ್ಸ್ ಗಿಂತ ಜಾಸ್ತಿ ಮಿತ್ಸೆ ಬೆಜ್ಜಾನ್ ಇದೆ. ಸೊ ಸ್ಟಾರ್ಟಿಂಗ್ ಮಿತ್ತಿಂದಾನೇ ಮಾಡವ. ಫಸ್ಟ್ ಮಿತ್ ಬರೋ ಫಸ್ಟ್ ಮಿತ್ ಬಂದು ಇದೊಂದು ಅನಬಾಲಿಕ್ ಸ್ಟೆರಾಯ್ಡ್ ಅಂತ. ಯೂಶಲಿ ಜನ ಬಂದು ನಂಗೆ ಜಿಮ್ ಅಲ್ಲಿ ಮಸಲ್ ಬಿಲ್ಡಿಂಗ್ ಮತ್ತೆ ಸ್ಟ್ರೆಂತ್ ಗೇನಿಂಗ್ಗೋಸ್ಕರ ಯಾವ್ದಾದ್ರು ಸಪ್ಲಿಮೆಂಟ್ ನ ಹೇಳಿ ಅಂತ ಕೇಳಿದಾಗ ನಾನು ಅವ್ರಿಗೆ ಕ್ರಿಯೇಟಿನ್ ಸಪ್ಲಿಮೆಂಟ್ ನ ಸಜೆಸ್ಟ್ ಮಾಡ್ತೀನಿ. ಆಗ ಅವ್ರ ಫಸ್ಟ್ ರಿಯಾಕ್ಷನ್ ಏನಿರುತ್ತೆ ಅಂದ್ರೆ, ಗುರು ನೋಡು ನಂಗೆ ಸ್ಟಿರಾಯ್ಡ್ ಗಿರಾಯ್ಡ್ ಎಲ್ಲ ಸಜೆಸ್ಟ್ ಮಾಡ್ಬೇಡ, ನಾನು ನ್ಯಾಚುರಲ್ ಆಗಿ ಬಾಡಿ ಬಿಲ್ಡ್ ಮಾಡ್ಬೇಕು ಅಂತ. ಇದ್ರಲ್ಲಿ ಫಸ್ಟ್ ಆಫ್ ಆಲ್ ನೀವು ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ಕ್ರಿಯೇಟಿನ್ ಅನ್ನೋದು ಒಂದು ಸ್ಟೆರಾಯ್ಡ್ ಅಲ್ಲ, ಬಟ್ ನಮ್ಮ ಬಾಡಿಲೇ ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಆಗುವಂತ ಒಂದು ಮಾಲಿಕ್ಯೂಲ್. ಬಟ್ ಇದು ತುಂಬಾನೇ ಸ್ಮಾಲ್ ಅಮೌಂಟ್ ಅಲ್ಲಿ ಪ್ರೊಡ್ಯೂಸ್ ಆಯ್ತದೆ. ಸೊ ಇದ್ರ ರಿಕ್ವೈರ್ಮೆಂಟ್ ನ ನೀವು ಪೂರ್ತಿ ಮಾಡಕ್ಕೆ ನಾನ್ ವೆಜ್ ನ ಕನ್ಸ್ಯೂಮ್ ಮಾಡ್ಬೋದು. ಇದ್ರಲ್ಲೂ ಒಂದು ಫಾಲ್ಟ್ ಏನಪ್ಪಾ ಅಂದ್ರೆ, ನೀವು ನಾನ್ ವೆಜ್ ನ ಡೈಲಿ ಕನ್ಸ್ಯೂಮ್ ಮಾಡಕ್ ಆಗಲ್ಲ. ಅಂಡ್ ಮಾಡಿದ್ರು ಕೆಲವರು ವೆಜಿಟೇರಿಯನ್ಸ್ ಆಗಿರ್ತಾರೆ, ಅಂತವ್ರು ತಮ್ಮ ಡಯಟ್ ಅಲ್ಲಿ ಕ್ರಿಯೇಟಿನ್ ಸಪ್ಲಿಮೆಂಟ್ ನ ಆಡ್ ಮಾಡ್ಕೋಬಹುದು. ಸೊ ಈಗ ಕ್ರಿಯೇಟಿನ್ ಸಪ್ಲಿಮೆಂಟ್ ನ ಸ್ಟ್ರಕ್ಚರ್ ಮತ್ತೆ ಫಂಕ್ಷನಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಒಂದು ಹ್ಯೂಮನ್ ಬಾಡಿ ಅಂತ ಇದ್ದಾಗ ಅದಕ್ಕೆ ಏನಾದ್ರೂ ಕೆಲಸ ಮಾಡ್ಬೇಕಂದ್ರೆ ಎನರ್ಜಿ ಬೇಕು. ಎಕ್ಸಾಂಪಲ್ ತಗೊಂಡು ಹೇಳೋದಾದ್ರೆ, ಒಂದು ಎಲೆಕ್ಟ್ರಿಕ್ ಬೈಕ್ ಅಂತ ಇದ್ರೆ ಅದನ್ನ ಆಪರೇಟ್ ಮಾಡಕ್ಕೆ ಒಂದು ಬ್ಯಾಟ್ರಿ ಅಂತ ಬೇಕು. Wait a minute. Who are you? ಅದೇ ತರ ನಮ್ ಬಾಡಿಲಿ ಏನಾದ್ರೂ ಕೆಲಸ ಮಾಡ್ಬೇಕಂದ್ರೆ ಎನರ್ಜಿ ಬೇಕು. ಆ ಎನರ್ಜಿ ನಮ್ಗೆ ಎಲ್ಲಿಂದ ಸಿಗುತ್ತೆ ಅಂದ್ರೆ, ನಮ್ಮ ಮಸಲ್ ಸೆಲ್ಸ್ ಅಲ್ಲಿ ATP ಮಾಲಿಕ್ಯೂಲ್ ಅಂತ ಇರುತ್ತೆ. ಆ ATP ಮಾಲಿಕ್ಯೂಲ್ ನಮ್ಗೆ ಎನರ್ಜಿನ ಪ್ರೊವೈಡ್ ಮಾಡುತ್ತೆ. ATP ಅಂದ್ರೆ ಅಡಿನೋಸಿನ್ ಟ್ರೈಫಾಸ್ಫೇಟ್. ಯಾವಾಗ್ಲಾದ್ರೂ ನಮ್ ಬಾಡಿಗೆ ಎನರ್ಜಿ ಅಂತ ಬೇಕಾದಾಗ ಈ ಅಡಿನೋಸಿನ್ ಟ್ರೈಫಾಸ್ಫೇಟ್ ಏನಿದೆ ಅದು ಬ್ರೇಕ್ ಡೌನ್ ಆಗಿ ಅಡಿನೋಸಿನ್ ಡೈಫಾಸ್ಫೇಟ್ ಮತ್ತೆ ಎನರ್ಜಿ ಆಗಿ ಬ್ರೇಕ್ ಡೌನ್ ಆಯ್ತದೆ. ನಮ್ಮ ಬಾಡಿ ಎನರ್ಜಿನ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ, ಮತ್ತೆ ಈ ಅಡಿನೋಸಿನ್ ಡೈಫಾಸ್ಫೇಟ್ ವೇಸ್ಟ್ ಬಾಡಿ ತರ ಒಂದ್ ಕಡೆ ಬಿದ್ದಿರುತ್ತೆ. ಆ ಟೈಮಲ್ಲಿ ನೀವು ಏನಾದ್ರೂ ಕ್ರಿಯೇಟಿನ್ ನ ಕನ್ಸ್ಯೂಮ್ ಮಾಡಿದ್ರೆ, ಕ್ರಿಯೇಟಿನ್ ಬಂದು ಒಂದ್ ಫಾಸ್ಫೇಟ್ ಮಾಲಿಕ್ಯೂಲ್ ನ ನಮ್ಮ ಬಾಡಿ ಸೆಲ್ ಅಲ್ಲಿ ಡೊನೇಟ್ ಮಾಡುತ್ತೆ. ಆ ಡೊನೇಟ್ ಮಾಡಿರೋ ಒಂದ್ ಫಾಸ್ಫೇಟ್ ನ ಇದು ಅಡಿನೋಸಿನ್ ಡೈಫಾಸ್ಫೇಟ್ ಅಲ್ಲಿ ಸೈಡ್ ಅಲ್ಲಿ ಬಿದ್ದಿರೋದು ಬಾಯಲ್ಲಿ ನನ್ ಜೊತೆಗೆ ಅಂತ ಸೇರಿಸ್ಕೊಂಡು ಅಡಿನೋಸಿನ್ ಟ್ರೈಫಾಸ್ಫೇಟ್ ನ ಮತ್ತೆ ಫಾರ್ಮ್ ಮಾಡುತ್ತೆ. ಹಿಂಗೆ ಫಾರ್ಮ್ ಮಾಡಿದಾಗ ಮತ್ತೆ ನಿಮ್ ಬಾಡಿಗೆ ಎನರ್ಜಿ ರಿಕ್ವೈರ್ ಆದಾಗ ATP ಮಾಲಿಕ್ಯೂಲ್ ಶಾರ್ಟೇಜ್ ಇರಲ್ಲ. ಈ ತರ ಕ್ರಿಯೇಟಿನ್ ATP ಮಾಲಿಕ್ಯೂಲ್ ನ ರೀಜನರೇಟ್ ಮಾಡ್ತಾ ಇದ್ದಾಗ ನಿಮ್ಮ ಬಾಡಿಲಿ ಎನರ್ಜಿ ಸಪ್ಲೈನು ಕಂಟಿನ್ಯೂಸ್ ಮತ್ತೆ ಲೀನಿಯರ್ ಆಗಿರುತ್ತೆ, ಮತ್ತೆ ATP ಮಾಲಿಕ್ಯೂಲ್ ಶಾರ್ಟೇಜ್ ಕೂಡ ಆಗಲ್ಲ. ಅಂಡ್ ನಿಮ್ಗೆ ಟಯರ್ಡ್ ಆಗೋದು ಕಡಿಮೆ ಆಗುತ್ತೆ.
ಸೊ ಇಷ್ಟೊತ್ತು ಕ್ರಿಯೇಟಿನ್ ನಿಮ್ಮ ಬಾಡಿಲಿ ಹೇಗ್ ಫಂಕ್ಷನ್ ಮಾಡುತ್ತೆ ಅಂತ ನೋಡಿದಾಯ್ತು. ಈಗ ಕ್ರಿಯೇಟಿನ್ ಮತ್ತೆ ಸ್ಟಿರಾಯ್ಡ್ ನಿಮ್ಮ ಬಾಡಿಲಿ ಪರ್ಫಾರ್ಮೆನ್ಸ್ ಲೆವೆಲ್ಸ್ ನ ಸ್ವಲ್ಪ ಮಟ್ಟಿಗೆ ಸೇಮ್ ರಿಸಲ್ಟ್ಸ್ ತೋರಿಸಿದ್ರು. ಕ್ರಿಯೇಟಿನ್ ಮತ್ತೆ ಸ್ಟಿರಾಯ್ಡ್ ನ ಕೆಮಿಕಲ್ ಕಾಂಪೋಸಿಷನ್ ಮತ್ತೆ ಸ್ಟ್ರಕ್ಚರ್ ಏನಿದೆ ಕಂಪ್ಲೀಟ್ಲಿ ಡಿಫರೆನ್ಸ್ ಇದೆ. ಮತ್ತೆ ಸ್ಟಿರಾಯ್ಡ್ ಬಂದು ಒಂದು ಡ್ರಗ್ ಅಂಡ್ ಕ್ರಿಯೇಟಿನ್ ಬಂದು ಒಂದು ಸಪ್ಲಿಮೆಂಟ್ ಗ್ರೂಪ್ ಅಲ್ಲಿ ಸೇರ್ಕೊಳ್ಳುತ್ತೆ. ಸೊ ಇದು ಫಸ್ಟ್ ಮಿತ್ ಬಂದು ಕ್ರಿಯೇಟಿನ್ ಒಂದು ಅನಬಾಲಿಕ್ ಸ್ಟೆರಾಯ್ಡ್ ಅನ್ನೋದು ಒಂದು ಮಿತ್ ಅಷ್ಟೇ, ಮತ್ತೆ ಇದೇನು ನಿಜ ಅಲ್ಲ. ಸೆಕೆಂಡ್ ಮಿತ್ ಬಂದು ಏನಂದ್ರೆ ಕ್ರಿಯೇಟಿನ್ ತಗೊಂಡ್ರೆ ಗುರು ಕಿಡ್ನಿಲಿ ಕಲ್ಲು ಬಂಡೆ ಕಲ್ಲು ಎಲ್ಲ ಬಂದ್ಬಿಡುತ್ತೆ ಅಂತ. ಇದ್ರಲ್ಲಿ ಮೇನ್ ಆಗಿ ಜನ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬಂದು ಕ್ರಿಯೇಟಿನ್ ಮತ್ತೆ ಕ್ರಿಯೇಟಿನೈನ್ ಬಗ್ಗೆ ಇರೋ ಡಿಫ್ರೆನ್ಸ್ ನ. ಕ್ರಿಯೇಟಿನ್ ಬಂದು ಒಂದು ATP ಮಾಲಿಕ್ಯೂಲ್ ನ ರೀಜನರೇಟ್ ಮಾಡೋದು ಮತ್ತೆ ಮಸಲ್ ಬಿಲ್ಡಿಂಗ್ ಗೋಸ್ಕರ ಹೆಲ್ಪ್ ಮಾಡೋ ಮಾಲಿಕ್ಯೂಲ್. ಅಂಡ್ ಕ್ರಿಯೇಟಿನೈನ್ ಬಂದು ನಿಮ್ಮ ಬಾಡಿಲಿ ಪ್ರೋಟೀನ್ ಮತ್ತೆ ಕ್ರಿಯೇಟಿನ್ ಅರಗ್ದಾಗ ಅಂದ್ರೆ ಮೆಟಬಲೈಸ್ ಆದಾಗ ಅದು ಮೆಟಬಲೈಸ್ ಆಗಿ ಅದ್ರದ್ದು ಉಳ್ದಿರೋ ಪ್ರಾಡಕ್ಟ್ ಅಂದ್ರೆ ವೇಸ್ಟ್ ಪ್ರಾಡಕ್ಟ್ ಬಂದು ಕ್ರಿಯೇಟಿನೈನ್ ಅಂತ. ಸೊ ಇದ್ರಲ್ಲಿ ಕ್ರಿಯೇಟಿನ್ ಮತ್ತೆ ಕ್ರಿಯೇಟಿನೈನ್ ಬಗ್ಗೆ ಡಿಫ್ರೆನ್ಸ್ ಈಗ ನಿಮ್ಗೆ ಎಷ್ಟೋ ಜನಕ್ಕೆ ಕ್ಲಿಯರ್ ಆಗಿದ್ರೆ ಈ ಸೆಕೆಂಡ್ ಮಿತ್ ಒಂದು ಮಿತ್ ಅಷ್ಟೇ, ನಿಜ ಏನಲ್ಲ ಅಂತ ಆಗ್ಲೇ ಅನ್ಕೊಂಡಿರ್ತೀರಾ. ಬಟ್ ಇನ್ನ ಸ್ವಲ್ಪ ಜನಕ್ಕೆ ಏನ್ ಕನ್ಸರ್ನ್ ಮಾಡುತ್ತೆ ಅಂದ್ರೆ ಕ್ರಿಯೇಟಿನ್ ತಗೊಂಡ್ರೆ ಬ್ಲಡ್ ಅಲ್ಲಿ ಕ್ರಿಯೇಟಿನೈನ್ ಲೆವೆಲ್ ಇನ್ಕ್ರೀಸ್ ಆಗ್ಬಿಡುತ್ತೆ ಅಂತ. ಇದೊಂದು ಮಿತ್ ಅಷ್ಟೇ. ಯಾಕಂದ್ರೆ ಕ್ರಿಯೇಟಿನೈನ್ ಲೆವೆಲ್ ನೀವು ನಾನ್ ವೆಜ್ ಕನ್ಸ್ಯೂಮ್ ಮಾಡೋದ್ರು ಕೂಡ ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿ ನೀವು ಯಾವುದೇ ಪದಾರ್ಥನ ಹೆಚ್ಚಾಗಿ ತಗೊಂಡ್ರೆ ಅಮೃತ ಕೂಡ ವಿಷ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ತರ ಆಗುತ್ತೆ. ಅದೇ ತರ ಕ್ರಿಯೇಟಿನ್ ನ ರೆಕಮೆಂಡೆಡ್ ಡೋಸೇಜ್ ಅಲ್ಲಿ ತಗೊಂಡ್ರೆ ನಿಮ್ಮ ಕಿಡ್ನೀಸ್ಗೆ ಏನೇ ಒಂಥರ ಡ್ಯಾಮೇಜ್ ಮತ್ತೆ ಎಫೆಕ್ಟ್ ಏನು ಕೂಡ ಆಗಲ್ಲ. ಬಟ್ ನಿಮ್ಗೆ ಪ್ರೀವಿಯಸ್ಲಿ ಕಿಡ್ನಿ ಮತ್ತೆ ಮೆಡಿಕಲ್ ಹೆಲ್ತ್ ಇಶ್ಯೂಸ್ ಇದ್ರೆ ಕ್ರಿಯೇಟಿನ್ ನ ಕನ್ಸ್ಯೂಮ್ ಮಾಡ್ಬೇಕಾದ್ರೆ ಡಾಕ್ಟರ್ ನ ಒಂದ್ಸತಿ ಕನ್ಸಲ್ಟ್ ಮಾಡಿ ಕನ್ಸ್ಯೂಮ್ ಮಾಡಿ. ಥರ್ಡ್ ಮಿತ್ ಬಂದು ಗುರು ಕ್ರಿಯೇಟಿನ್ ತಗೊಂಡ್ರೆ ತಲೆ ಬಂದು ತಾಮ್ರದ ತಲೆ ಆಗ್ಬಿಡುತ್ತೆ ಅಂತ. ಎಸ್, ದ ವರ್ಸ್ಟ್ ನೈಟ್ ಮೇರ್ ಆಫ್ ಬಾಯ್ಸ್ ಯಾವುದು ಅಂದ್ರೆ ಹೇರ್ ಫಾಲ್. ಈಗ ತಲೆ ಮೇಲೆ ಬಿಟ್ಕೊಂತ ಇದೀನಿ ಆಮ್ಲೆಟ್. ಸೂಪರ್ ಅಡ, ಚೆನ್ನಾಗೈತೆ. ಹೇರ್ ಫಾಲ್ ಬಂದು ಒಂದು ಹಾರ್ಮೋನ್ ಇಂದ ಆಗೋದು. ಆ ಹಾರ್ಮೋನ್ ಬಂದು DHT ಅಂತ. DHT ಅಂದ್ರೆ ಡೈಹೈಡ್ರೋ ಟೆಸ್ಟಿಸ್ಟ್ರಾನ್. ಇದ್ರಲ್ಲಿ ನೀವು ಕೇಳ್ಬೋದು ಕ್ರಿಯೇಟಿನ್ ಮತ್ತೆ DHT ಗೆ ಏನ್ ಲಿಂಕ್ ಇದೆ ಅಂತ. ಇದ್ರಲ್ಲಿ ಜನ ಲಿಂಕ್ ಹೆಂಗ್ ಹುಟ್ಟಿಸ್ಕೋತಾರೆ ಅಂದ್ರೆ ಕ್ರಿಯೇಟಿನ್ ಬಂದು ಟೆಸ್ಟಿಸ್ಟ್ರಾನ್ ಲೆವೆಲ್ಸ್ ನ ರೈಸ್ ಮಾಡುತ್ತೆ ಅಂತ. ಯಾಕಂದ್ರೆ ನೀವು ಕ್ರಿಯೇಟಿನ್ ನ ಇಂಟೇಕ್ ಮಾಡಿದ್ರೆ ವೇಟ್ಸ್ ನ ಹೆವಿಯಾಗಿ ಲಿಫ್ಟ್ ಮಾಡ್ತೀರಾ, ಆಗ ಟೆಸ್ಟಿಸ್ಟ್ರಾನ್ ರೇಸ್ ಆಗುತ್ತೆ. ಟೆಸ್ಟಿಸ್ಟ್ರಾನ್ ರೇಸ್ ಆದ್ರೆ DHT ಲೆವೆಲ್ಸ್ ಕೂಡ ರೇಸ್ ಆಗುತ್ತೆ ಅಂತ ಜನ ಅನ್ಕೊಂಡಿರ್ತಾರೆ. ಬಟ್ ಇದು ಕೂಡ ಒಂದು ರಿಸರ್ಚ್ ಆಗಿ ಪ್ರೂವ್ ಆಗಿಲ್ಲ. ಯಾಕಂದ್ರೆ DHT ಬಂದು ಯಾಕಂದ್ರೆ DHT ಬಂದು ಬ್ಯಾಡ್ ಹ್ಯಾಬಿಟ್ಸ್ ಇಂದ ಕೂಡ ಟ್ರಿಗರ್ ಆಗುತ್ತೆ. ನೀವು ಸ್ಟ್ರೆಸ್ ತಗೊಂಡ್ರು DHT ಇನ್ಕ್ರೀಸ್ ಆಯ್ತದೆ, ಸ್ಮೋಕ್ ಮಾಡಿದ್ರು DHT ಇನ್ಕ್ರೀಸ್ ಆಯ್ತದೆ, ಆಮೇಲೆ ಎಣ್ಣೆ ಹೊಡೆದ್ರು ಕೂಡ DHT ಇನ್ಕ್ರೀಸ್ ಆಯ್ತದೆ. ಬಟ್ ಜನ ಏನ್ ನೋಡ್ತಾರೆ ಅಂದ್ರೆ ಇವ್ನ್ ಯಾವ್ದೋ ಪೌಡರ್ ಹಾಕ್ತವನ್ ಗುರು, ಅದಕ್ಕೆ ಇವ್ನ್ಗೆ ಹೇರ್ ಫಾಲ್ ಆಗ್ತಾ ಇರ್ಬೇಕು ಅಂತ. ನೀವು ಏನ್ ಅನ್ಕೋತೀರಾ, ಓ ಕ್ರಿಯೇಟಿನ್ ಆಗ್ತಾ ಇರೋದ್ರಿಂದಾನೇ DHT ಇನ್ಕ್ರೀಸ್ ಆಯ್ತಾ ಇರೋದು, ಅದಕ್ಕೆ ಹೇರ್ ಫಾಲ್ ಆಗ್ತಾ ಇರೋದು ಅಂತ ಅನ್ಕೋತೀರಾ. ಬಟ್ ಇದ್ರಲ್ಲಿ ಯಾವ್ದೇ ರೀತಿಯ ರಿಸರ್ಚ್ ಅಲ್ಲಿ ಪ್ರೂವ್ ಆಗಿಲ್ಲ ಏನಂದ್ರೆ DHT ಕ್ರಿಯೇಟಿನ್ ಇಂದ ಇನ್ಕ್ರೀಸ್ ಆಗುತ್ತೆ ಅಂತ. ಸೊ ನೀವು ಸೇಫ್ ಆಗಿ ಕ್ರಿಯೇಟಿನ್ ನ ಕನ್ಸ್ಯೂಮ್ ಮಾಡಬಹುದು ವಿತೌಟ್ ದ ಕನ್ಸರ್ನ್ ಆಫ್ ಹೇರ್ ಫಾಲ್. ಇದಿಷ್ಟು ಬಂದು ಕ್ರಿಯೇಟಿನ್ ನ ಮಿಕ್ಸ್ ಆಯ್ತು. ಈಗ ಬೆನಿಫಿಟ್ಸ್ ನೋಡೋದಾದ್ರೆ ಫಸ್ಟ್ ಬೆನಿಫಿಟ್ ಬಂದು ಕ್ರಿಯೇಟಿನ್ ತಗೊಂಡ್ರೆ ನಿಮ್ಮ ಬಾಡಿಲಿ ಪರ್ಫಾರ್ಮೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಮತ್ತೆ ಎನರ್ಜಿ ಲೆವೆಲ್ ಕೂಡ ಇನ್ಕ್ರೀಸ್ ಆಗುತ್ತೆ. ನಾವು ಮಿಕ್ಸ್ ಅಲ್ಲಿ ನೋಡ್ದಂಗೆ ಕ್ರಿಯೇಟಿನ್ ನ ನೀವು ಕನ್ಸ್ಯೂಮ್ ಮಾಡಿದ್ರೆ ನಿಮ್ಮ ಬಾಡಿಲಿ ಮಸಲ್ ಸೆಲ್ಸ್ ಅಲ್ಲಿ ATP ಲೆವೆಲ್ ಏನಿದೆ ಇನ್ಕ್ರೀಸ್ ಆಗುತ್ತೆ. ATP ಲೆವೆಲ್ ಇನ್ಕ್ರೀಸ್ ಆದ್ರೆ ಕಾನ್ಸ್ಟೆಂಟ್ ಆಗಿ ನಿಮ್ಗೆ ಲೀನಿಯರ್ ಎನರ್ಜಿ ಸಿಗ್ತಾ ಇರುತ್ತೆ, ಮತ್ತೆ ಎನರ್ಜಿ ಫ್ಲೋ ಕೂಡ ಲೀನಿಯರ್ ಆಗಿರುತ್ತೆ. ಸೆಕೆಂಡ್ ಬೆನಿಫಿಟ್ ಬಂದು ಕ್ರಿಯೇಟಿನ್ ತಗೊಂಡ್ರೆ ನಿಮ್ಮ ಬಾಡಿಲಿ ವಾಟರ್ ರಿಟೆನ್ಷನ್ ಜಾಸ್ತಿ ಆಗುತ್ತೆ. ಇದನ್ನ ಒಂದು ಎಕ್ಸಾಂಪಲ್ ಯಾವ ರೀತಿ ಕೊಡ್ತೀನಿ ಅಂದ್ರೆ ಬಾಯ್ಸ್ ಇದನ್ನ ರಿಲೇಟ್ ಮಾಡಬಹುದು. ನಾವು ಸ್ಕೂಲ್ ಅಥವಾ ಕಾಲೇಜ್ ಅಲ್ಲಿ ಇರ್ಬೇಕಾದ್ರೆ ನಾವು ವಾಶ್ರೂಮ್ ಹೋಗ್ಬೇಕಾದ್ರೆ ನಾವು ಒಬ್ಬರೇ ಹೋಗ್ತಾ ಇರಲಿಲ್ಲ, ನಮ್ಮ ಫ್ರೆಂಡ್ ಅಥವಾ ಬೆಸ್ಟ್ ಫ್ರೆಂಡ್ ನ ಜೊತೆಗೆ ಹಾಕೊಂಡು ಹೋಯ್ತಾ ಇದ್ವಿ, ಬಾ ಮಚ್ಚ ನೀನು ಹೋಗ್ಬಿಟ್ಟು ಬರವ ಅಂತ. ಹಂಗೆ ಕ್ರಿಯೇಟಿನ್ ನಿಮ್ಮ ಬಾಡಿಲಿ ಎಂಟರ್ ಆದಾಗ ಮಸಲ್ ಸೆಲ್ ಅಲ್ಲಿ ಎಂಟರ್ ಆಗ್ಬೇಕಾದ್ರೆ ಇದೊಂದು ಆಸ್ಮೋಟಿಕ್ ಸಬ್ಸ್ಟೆನ್ಸ್ ಆಗಿರುತ್ತೆ. ಅದಕ್ಕೆ ಇದು ಎಂಟರ್ ಆಗ್ಬೇಕಾದ್ರೆ ತಾನ್ ಮಾತ್ರ ಎಂಟರ್ ಆಗಲ್ಲ, ಬಟ್ ವಾಟರ್ ಮಾಲಿಕ್ಯೂಲ್ ನ ಕೂಡ ತಗೊಂಡು ಎಂಟರ್ ಆಗುತ್ತೆ. ಅದೇ ತರ ನೀವು ಕ್ರಿಯೇಟಿನ್ ನ ಜಾಸ್ತಿ ಇಂಟೇಕ್ ಮಾಡಿದ್ರೆ ನಿಮ್ಮ ಬಾಡಿಲಿ ವಾಟರ್ ರಿಟೆನ್ಷನ್ ಕೂಡ ಜಾಸ್ತಿ ಆಗುತ್ತೆ, ಮತ್ತೆ ಬಾಡಿ ಕೂಡ ಫುಲ್ ಆಗಿ ಕಾಣಿಸುತ್ತೆ. ಥರ್ಡ್ ಬೆನಿಫಿಟ್ ಬಂದು ನೀವು ಕ್ರಿಯೇಟಿನ್ ನ ಇಂಟೇಕ್ ಮಾಡಿದ್ರೆ ನಾಟ್ ಜಸ್ಟ್ ದ ಮಸಲ್ ಮಾಸ್ ಇನ್ಕ್ರೀಸ್ ಆಯ್ತದೆ, ಬಟ್ ಆಲ್ಸೋ ಮೆಂಟಲ್ ಹೆಲ್ತ್ ಕೂಡ ಸ್ಟೇಬಲ್ ಇರುತ್ತೆ. ರಿಸರ್ಚ್ ಮಾಡಿರೋ ಪ್ರಕಾರ ಕ್ರಿಯೇಟಿನ್ ನ ಇಂಟೇಕ್ ಮಾಡಿದ್ರೆ ನಿಮ್ಗೆ ಡಿಪ್ರೆಷನ್ ಮತ್ತೆ ಮೆಂಟಲ್ ಹೆಲ್ತ್ ಇನ್ಸ್ಟೆಬಿಲಿಟೀಸ್ ಇಂದ ಕೂಡ ಹೆಲ್ಪ್ ಮಾಡುತ್ತೆ. ಬೇರೆಯವ್ರಿಗೆ ಹೆಂಗ್ ಹೆಲ್ಪ್ ಮಾಡುತ್ತೋ ಗೊತ್ತಿಲ್ಲ, ಬಟ್ ನಮ್ ಜಿಮ್ ಬಾಯ್ಸ್ ಗಾದ್ರೆ ಅವ್ರಿಗೆ ಜಿಮ್ ಅಲ್ಲಿ ಬಂದು ಚೆನ್ನಾಗಿ ವೇಟ್ ಲಿಫ್ಟ್ ಮಾಡಿ ಬಾಡಿ ಸಕಾಲಾಗಿ ಬಿಲ್ಡ್ ಮಾಡಿದ್ರೇನೆ ಒಂಥರ ಖುಷಿ ಗುರು. ಆ ಕಾಂಟೆಕ್ಸ್ಟ್ ಅಲ್ಲಿ ನೋಡ್ತಾ ಬೇರೆಯವ್ರಿಗೆ ಕ್ರಿಯೇಟಿನ್ ತಮ್ಮ ಮೆಂಟಲ್ ಹೆಲ್ತ್ ನ ಸ್ಟೇಬಲ್ ಆಗಿ ಇಡಕ್ಕೆ ಹೆಲ್ಪ್ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಜಿಮ್ ಬಾಯ್ಸ್ ಗಂತೂ
ತಮ್ಮ ಮೆಂಟಲ್ ಹೆಲ್ತ್ ನ ಸ್ಟೇಬಲ್ ಇಡಕ್ಕೆ ಮತ್ತೆ ಫೀಲ್ ಗುಡ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ನಿಮ್ಗೆ ಈಗಾಗ್ಲೇ ಗೊತ್ತಾಗಿರ್ಬೇಕು ಈ ಕ್ರಿಯೇಟಿನ್ ನ ನೀವು ನಿಮ್ಮ ಸಪ್ಲಿಮೆಂಟೇಶನ್ ಸ್ಟ್ಯಾಕ್ ಅಲ್ಲಿ ಆಡ್ ಮಾಡ್ಬೇಕಾ ಮಾಡಬಾರ್ದಾ ಅಂತ. ಸೊ ಇದೇ ರೀತಿ ಫಿಟ್ನೆಸ್ ಕಂಟೆಂಟ್ಗೋಸ್ಕರ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಈ ವಿಡಿಯೋನ ಶೇರ್ ಮಾಡಿ, ಮತ್ತೆ ಈ ವಿಡಿಯೋನ ಲೈಕ್ ಮಾಡಿ.